ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ನಮಗೆ ಜನವರಿ 25ರಿಂದ ಜನವರಿ 31 ತನಕ ಈ ವಾರದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮಗೆ ಯಾವ ರಾಶಿ ಅಥವಾ ಪರಿಸರದಲ್ಲಿ ಗ್ರಹಗಳು ಏನೇನು ಫಲ ಕೊಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿಯೋ, ಸಿಂಹ ರಾಶಿಯಲ್ಲಿ ಕೇತು, ನಂತರ ನೋಡಿ 4 ಗ್ರಹಗಳು, ಅದರಲ್ಲೂ ಕುಜ ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿದೆ. ಕುಜನ ಜೊತೆ ಶುಕ್ರ ಇದೆ, ಸೂರ್ಯ ಇದೆ, ಬುಧ ಇದೆ. ಸೊ 4 ಗ್ರಹಗಳು ನಮಗೆ ಇಲ್ಲಿ ಮಕರ ರಾಶಿಯಲ್ಲಿ ನೋಡ್ಬೋದು. ನೋಡಿ, ಭೂತತ್ವ ಆಗುತ್ತೆ, ಸ್ಟೆಬಿಲಿಟಿ ಕೊಡುತ್ತೆ. ಸೊ ಕುಜ ಇಲ್ಲಿ ನಿಮಗೆ ಹುಚ್ಚಿನಾಗಿರ್ತಾನೆ. ನಂತರ ಕುಂಭರಾಶಿಯಲ್ಲಿ ರಾಹು, ವಾಯು ತತ್ವ ಕಂಫರ್ಟಬಲ್ ಆಗಿದೆ ರಾಹು ಕೂಡ. ಹಾಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ. ಸೊ ಇದು ಈಗ ಈ ವಾರದಲ್ಲಿ ಗ್ರಹ ಗೋಚರಿಸುತ್ತಿರುವ ಸ್ಥಳ ಅಥವಾ ಪರಿಸರಗಳು. ನಂತರ ನಮಗೆ ಈಗ ಮುಹೂರ್ತ ಫಲ ನೋಡೋಣ. ಈ ವಾರದಲ್ಲಿ ಯಾವ್ಯಾವ ಶುಭ ದಿನ ಇದೆ, ಯಾವ್ಯಾವ ನಕ್ಷತ್ರದವರು ಈ ಶುಭ ಕಾರ್ಯಗಳನ್ನು ಆ ದಿನ ಮಾಡ್ಕೋಬಹುದು ಅಂತ. ಮೊದಲನೇದಾಗಿ ನಮಗೆ ಜನವರಿ 25 ಸಪ್ತಮಿ ರೇವತಿ ಭಾನುವಾರ. ಸೊ ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ಉತ್ತರಭಾದ್ರ ನಕ್ಷತ್ರದವರು ಜನವರಿ 25ನೇ ತಾರೀಕು ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ನಂತರ ನೋಡಿ 28ನೇ ತಾರೀಕು ದಶಮಿ ಬರುತ್ತೆ, ಕೃತಿಕಾ ನಕ್ಷತ್ರ ಭಾನುವಾರ. ಸೊ ಕೃತಿಕಾ ನಕ್ಷತ್ರದ ಬೀಳ್ತಾ ಇರೋದ್ರಿಂದ ಆ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವ್ರು ಆಗಿ ಬರುತ್ತೆ ಅಂದ್ರೆ ಅಶ್ವಿನಿ, ಭರಣಿ, ರೋಹಿಣಿ, ಆರಿದ್ರ, ಪುಷ್ಯ, ಮಘ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಮಿಷ, ಉತ್ತರಾಭಾದ್ರ ನಕ್ಷತ್ರದವ್ರಿಗೆ 28ನೇ ತಾರೀಕು ದಶಮಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ 30ನೇ ತಾರೀಕು ಬಂದಾಗ ದ್ವಾದಶಿ ಬರುತ್ತೆ, ಆರಿದ್ರ ನಕ್ಷತ್ರ ಶುಕ್ರವಾರ ಬೀಳ್ತಾ ಇದೆ. ಸೊ ಅವತ್ತಿನ ದಿನ ಆರಿದ್ರ ನಕ್ಷತ್ರದವರು ಬೀಳ್ತಾ ಇರೋದ್ರಿಂದ ಯಾವ ನಕ್ಷತ್ರದವ್ರಿಗೆ ಶುಭ ಆಗುತ್ತೆ ಅಂದ್ರೆ ನೋಡಿ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವಭಾದ್ರ, ರೇವತಿ, ಭರಣಿ, ರೋಹಿಣಿ, ಮೃಗಶಿರ ನಕ್ಷತ್ರದವರು ಅವತ್ತಿನ ದಿವಸ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಈಗ ನಮಗೆ ಮುಹೂರ್ತ ಭಾಗ ಆಯಿತು. ನಾವಿವಾಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 4 ಗ್ರಹಗಳ ಯುತಿ 6ನೇ ಮನೆಯಲ್ಲಿ. ನೋಡಿ, ಸೂರ್ಯ ಮತ್ತೆ ಕುಜ 6ನೇ ಮನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಧಿಕಾರ ಕೊಡುತ್ತೆ, ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ, ಅಥವಾ ಪ್ರಮೋಷನ್ ಸಿಗುತ್ತೆ, ಅಥವಾ ನೋಡಿ ನಿಮಗೆ ಹೊಸ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಭೂಮಿ ವಾಹನಗಳಿಂದ ಲಾಭ ಕೊಡುತ್ತೆ, ಹಣಕಾಸಿನಿಂದ ಲಾಭ ಕೊಡುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ಲಾಭ ಕೊಡುತ್ತೆ. 2ನೇ ಮನೆ 11ನೇ ರೀತಿಯಾದ ಬುಧ 6ರಲ್ಲಿದ್ರೆ ಕೆಲಸ ಕಾರ್ಯಗಳಲ್ಲಿ ಕೂಡ ಅನುಕೂಲ ಮಾಡಿಕೊಡುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅನುಕೂಲ ಮಾಡಿಕೊಡುತ್ತೆ. ಶುಕ್ರ 6ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಸ್ಥಾನ ನಾಶ, ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಕೊಡಬಹುದು. ಗಂಡು ಮಕ್ಕಳಾದ್ರೆ ಹೆಣ್ಮಕ್ಳಿಂದ, ಹೆಣ್ಮಕ್ಳಾದ್ರೆ ಗಂಡು ಮಕ್ಕಳಿಂದ ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಶುಕ್ರ ಶಾಂತಿ ಅಗತ್ಯ. ಹಾಗಾಗಿ ನೀವು ಈ ಶುಕ್ರವಾರ ಮುತ್ತೈದೆಯರನ್ನ ಮನೆ ಕರೆದು ಏನಾದರೂ ಅಲಂಕಾರಿಕ ವಸ್ತು ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಶುಕ್ರ ಶಾಂತಿ ಆಗುತ್ತೆ. ಹಾಗೆ ನೋಡಿ, ನಮಗೆ ಈಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ರಾಮ ವರಾನನೆ. ಇದರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ನಂತರ ಚಂದ್ರ ಸಂಚಾರ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ನಿಮಗೆ 12ನೇ ಅಧಿಪತಿ 10 ಮತ್ತು 11ರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಲಾಭದಾಯಕವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹೊಸ ಉತ್ಸಾಹ ಉಲ್ಲಾಸಗಳು ಕೊಡುತ್ತೆ. ಹಾಗೆ 12ನೇ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಖರ್ಚು ತೋರಿಸ್ತಾ ಇದೆ. ಓವರಾಲ್ ತಗೊಂಡ್ರೆ ಸಿಂಹರಾಶಿಯವರಿಗೆ ಈ ವಾರ ಲಾಭದಾಯಕವಾಗಿ ಇರುತ್ತೆ. ಒಳ್ಳೆದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ 4 ಗ್ರಹಗಳ ಯುತಿ. 5ನೇ ಮನೆಯಲ್ಲಿ ನಮಗೆ ಶುಕ್ರ ಲಾಭದಾಯಕವಾಗಿದೆ. ಸೂರ್ಯ ಮತ್ತೆ ಕುಜ ಕೂಡ ಟೆಕ್ನಿಕಲ್ ಎಜುಕೇಶನ್ನು, ಅಥವಾ ನೀವು ಮೆಕ್ಯಾನಿಕಲ್, ಆಟೋಮೊಬೈಲು, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಅಥವಾ ಆರ್ಕಿಟೆಕ್ಟ್ ಆಗಿದ್ದೀರಾ, ಅಥವಾ ಲಾ ಓದ್ತಾ ಇದ್ದೀರಾ, ಇಂಥ ವಿಷಯಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಧಿಕ ಲಾಭದಾಯಕವಾಗಿರುತ್ತೆ. ಅಥವಾ ನೀವು ಕ್ರಿಯೇಟಿವ್ ಫೀಲ್ಡ್ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಬೇರೆ ನ್ಯಾಚುರಲ್ ಕೆಲಸಗಳೆಲ್ಲ ಸ್ವಲ್ಪ ನಿಧಾನ ಆಗ್ಬೋದು. ಇಲ್ಲಿ ಕೆಲಸ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಬಟ್ ಇವಾಗ ಪಂಚಮದಲ್ಲಿ ನಿಮಗೆ ಯಾಕಂದ್ರೆ ತ್ರಿಕೋಣ ಸ್ಥಾನ, ಹಾಗಾಗಿ ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ. ಪ್ರೀತಿ, ಪ್ರೇಮ, ಸಾಮರಸ್ಯದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕಾರಣ ಏನಕ್ಕೆ ಅಂದ್ರೆ ಅಷ್ಟಮಾಧಿಪನಾದಂಥ ಕುಜ ಯಾವಾಗ ಪಂಚಮದಲ್ಲಿ ಇರುತ್ತೋ ಆಗ ಪ್ರೀತಿ, ಪ್ರೇಮ, ಸಾಮರಸ್ಯದಲ್ಲಿ ಹಿನ್ನಡೆ. ನಾರ್ಮಲ್ ಎಜುಕೇಶನ್ BCom ಮಾಡ್ತಾ ಇದೀನಿ, BA ಮಾಡ್ತಾ ಇದೀನಿ ಅಂತ ವಿಷಯದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ಬೇರೆ ವಿಷಯಗಳಲ್ಲಿ ತಕ್ಕ ಮಟ್ಟಿಗೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಇಂದ ಅನುಕೂಲ ಬರುತ್ತೆ. ಸಾಲ ಏನಾದರೂ ನೋಡ್ತಾ ಇದ್ರೆ ಸಿಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಿಮಗೆ ಅನುಕೂಲಕರವಾಗೇ ಇರುತ್ತೆ. ಕಾರಣ ಏನಕ್ಕೆ ಅಂದ್ರೆ ಚಂದ್ರ ಸಂಚಾರ ಭಾಗ್ಯದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ,
11ನೇ ಅಧಿಪತಿ 9 ಮತ್ತೆ 10ನೇ ಮನೆಯಲ್ಲಿ ನಡೀತಾ ಇರುವಾಗ ಕೆಲಸ ಕಾರ್ಯಗಳು ಸಾಧಾರಣವಾಗಿ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಓವರ್ ಆಲ್ ಆಗಿ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಿ. ತುಲಾರಾಶಿ ನೋಡಿ, ತುಲಾರಾಶಿ ಕರ್ಮಾಧೀಪನಾದಂಥ ಚಂದ್ರನು ನಿಮಗೆ ಅಷ್ಟಮ ಮತ್ತು ನವಮ ಭಾಗದಲ್ಲಿ ಸಂಚಾರ. ಮೊದಲನೇ 3 ದಿನ ಸ್ವಲ್ಪ ಒತ್ತಡ, ನಂತರ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ. ನಂತರ ನೋಡಿ, ನಿಮಗೆ 4ನೇ ಮನೆ ಕೇಂದ್ರದಲ್ಲಿ 4 ಗ್ರಹಗಳ ವಿಧಿ. 4ನೇ ಮನೆಯಲ್ಲೇ ಕುಜ, 4ನೇ ಮನೆಯಲ್ಲೇ ಶುಕ್ರ ಇದ್ರೆ ವಾಹನ ಖರೀದಿ ಭಾಗ್ಯ, ಫ್ಲಾಟ್ ಖರೀದಿ ಭಾಗ್ಯ, ಅಥವಾ ವಿದ್ಯಾಭ್ಯಾಸಕ್ಕೆ ಅಧಿಕ ಬಲ. ಬುಧ ಕೂಡ 4ನೇ ಮನೆಯಲ್ಲೇ ಇದೆ. ಸೊ ಅದಕ್ಕಿಂತ ನಿಮಗೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ, ವ್ಯಾಪಾರ ವ್ಯವಹಾರಕ್ಕೂ ಅನುಕೂಲ ಆಗುತ್ತೆ. ನೋಡಿ, ನಿಮಗೆ 7ನೇ ಮನೆ ಅಧಿಪತಿ ಯಾವಾಗ 4ರಲ್ಲಿ ಕೇಂದ್ರದಲ್ಲಿ ಇರುತ್ತೆ, ಅದರಿಂದ ನಿಮಗೆ ಖಂಡಿತ ಬಿಸಿನೆಸ್ ಇಂದ ಲಾಭ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಸಿಗುತ್ತೆ. ಭಾಗ್ಯದಲ್ಲಿ ಗುರು ಸಂಚಾರ, ಆ ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆರೋಗ್ಯ ವೃದ್ಧಿಗೂ ಚೆನ್ನಾಗಿದೆ. ಇಲ್ಲಿ ನಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಕುಜ ಸೂರ್ಯ ಇಬ್ರು 4ನೇ ಮನೆಯಲ್ಲೇ ಇದೆ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ವಧುವರ ಅನ್ವೇಷಣೆಗೆ, ಈ ಎಲ್ಲಾ ವಿಷಯಕ್ಕೂ ಶುಭ ಕಾರ್ಯಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ನಂತರ ನೋಡಿ, ಪಂಚಮದಲ್ಲಿ ರಾಹು ಇರೋದಕ್ಕೆ ರಾಹು ಶಾಂತಿ ಅಗತ್ಯ. ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಈ ಮಂತ್ರ ಹೇಳ್ಕೊಡೋದ್ರಿಂದ ಖಂಡಿತ ಲಾಭದಾಯಕವಾಗಿರುತ್ತೆ. ಓವರ್ ಆಲ್ ತಗೊಂಡ್ರೆ ತುಲಾ ರಾಶಿಗೆ ಈ ವಾರ ಕೂಡ ತುಂಬಾ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 3ನೇ ಮನೆಯಲ್ಲಿ 4 ಗ್ರಹಗಳ ರೀತಿಯಾಗಿದೆ. ನೋಡಿ, ಸೂರ್ಯ ಕುಜ 3ರಲ್ಲಿದ್ದಾಗ ಹೊಸ ಕೆಲಸ ಹುಡುಕ್ತಾ ಇದ್ರೆ ಅತ್ಯುತ್ತಮ, ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಖಂಡಿತ ಸಿಗುತ್ತೆ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ವಾರದಲ್ಲಿ ಆಗುತ್ತೆ. ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ, ಎಲ್ಲಾ ರೀತಿಯೂ ನಿಮ್ಗೆ ತುಂಬಾ ಚೆನ್ನಾಗಿದೆ. 4ರಲ್ಲಿ ರಾಹು ಇದ್ದಾಗ ಸ್ವಲ್ಪ ತಾಯಿ ಭಿನ್ನಾಭಿಪ್ರಾಯ, ಅಥವಾ ತಾಯಿ ಜೊತೆ ದೂರ, ತಾಯಿಯಿಂದ ದೂರ. ಸೊ ಈ ವಿಷಯಕ್ಕೆ ರಾಹು ಪರಿಹಾರ ಆಗುತ್ತೆ. ಅಥವಾ ವಾಹನ ರಿಪೇರಿ, ಯಾವಾಗ ವಾಹನಕ್ಕೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಈ ತರ ಸಿಚುವೇಶನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ರಾಹುಗೆ ಪರಿಹಾರ ಅಗತ್ಯ ಇದೆ. ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ, ಅಥವಾ ಉದ್ದಿನೊಡೆನ ಸ್ನೇಹಿತರು ಕೊಡಿಸೋದ್ರಿಂದ ರಾಹು ಪರಿಹಾರ ಆಗುತ್ತೆ. ಇನ್ನು ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ, ಮಕ್ಕಳು ಸ್ವಲ್ಪ ಸೋಂಬೇರಿತನ ಆಗ್ಬೋದು, ಅಥವಾ ನಿಮ್ಮ ಹೈಯರ್ ಎಜುಕೇಶನ್ ನಿಧಾನ ಆಗ್ಬೋದು. ಹಾಗಾಗಿ ನಮಗೆ ಇಲ್ಲಿ ಶನಿಗೋಸ್ಕರ ನೀವು ಎಳ್ಳೆಣ್ಣೆ ದೀಪ ಹಚ್ಚೋದಾಗ್ಲಿ, ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಡೋದು, ಅಥವಾ ಹನುಮಂತನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಶನಿ ಶಾಂತಿ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಗುರು ನಮಗೆ ಅಷ್ಟಮದಲ್ಲಿ ಸಂಚಾರ ಜೂನ್ ತನಕ, ಹಾಗಾಗಿ ಇಲ್ಲಿ ನಮಗೆ ಗುರು ಪರಿಹಾರ ಅಗತ್ಯ ಇದೆ. ಹಳದಿ ವಸ್ತ್ರದಾನ ಮಾಡೋದು ಗುರು ಹಿರಿಯರಿಗೆ, ಅಥವಾ ಕಡಲೆ ಉಷ್ಟಿ ಪಡಿಸಿ ಅದು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಕೂಡ ಗುರು ಪರಿಹಾರ ಆಗುತ್ತೆ. ದಿನನಿತ್ಯ ಅರಿಶಿಣನ ನಿಮ್ಮ ಊಟದಲ್ಲಿ ಉಪಯೋಗಿಸೋದ್ರಿಂದ ಕೂಡ ನಮಗೆ ಗುರು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಕೆಲಸ ಕಾರ್ಯಗಳು ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಪರ್ಸನಲ್ ಲೈಫ್ಗೋಸ್ಕರ ನೀವು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.